ಹೇ ಫ್ರೆಂಡ್ಸ್, ವೆಲ್ಕಮ್ ಒನ್ಸ್ ಅಗೈನ್. ಆರ್ಯನ್ ಇನ್ವೇಷನ್ ಥಿಯರಿ ಇದು ನಿಜನಾ ಅಥವಾ ಇದು ಸುಳ್ಳ? ಆರ್ಯನ್ ಇನ್ವೇಷನ್ ಥಿಯರಿ ಅಂದ್ರೆ ಏನು? ಇಂಡಿಯಾದಲ್ಲಿ ನಾವು ಆರ್ಯನ್ಸ್ ಮತ್ತೆ ಡ್ರವಿಡಿಯನ್ಸ್ ಅಂತೆಲ್ಲ ಹೇಳ್ತೀವಿ. ಸೊ ಆರ್ಯನ್ಸ್ ಅಂದ್ರೆ ಯಾರು, ಡ್ರವಿಡಿಯನ್ಸ್ ಅಂದ್ರೆ ಯಾರು? ಈ ತರ ಆಕ್ಚುಯಲ್ ಸೆಗ್ರಿಗೇಷನ್ ಇದೆಯಾ? ನಾನು ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನು, ನಂದೊಬ್ಬ ರಿಲೇಟಿವ್ ಇದ್ದಾನೆ, ಈಸ್ ಅ ನಾರ್ತ್ ಇಂಡಿಯನ್. ಸೊ ಅವನು ಏನು ಹೇಳ್ದ ಅಂತ ಹೇಳಿದ್ರೆ, ನಾವು ರಘುವಂಶದವರು ಅಂತ, ಅಂದ್ರೆ ರಾಮನ್ ವಂಶದವನು ನಾನು ಅಂತ. ಸೊ ಈ ಥರ ಎಲ್ಲ ಯಾರಾದರೂ ಹೇಳಿದ್ರೆ ಓಪನ್ ಆಗಿ ಮುಖಕ್ಕೆ ಹೊಡೆದಂಗೆ ಕ್ವಶನ್ ಮಾಡೋದಕ್ಕಾಗಲ್ಲ. ಮನ್ಸಲ್ಲಿ ಬರುತ್ತೆ, ಅದೇಕಪ್ಪ ನಿನ್ಗೆ ಗೊತ್ತಾಯ್ತು ನೀನು ರಘುವಂಶಿ ಅಂತ? DNA ಟೆಸ್ಟ್ ಮಾಡಿಸಿದ್ಯಾ? ಯಾವುದಾದ್ರೂ ಪ್ರೂಫ್ ಇದೆಯಾ? ಸೈಂಟಿಫಿಕ್ ಎವಿಡೆನ್ಸ್ ಇದೆಯಾ? ಮೋಸ್ಟ್ಲಿ ಇದೆಲ್ಲ ಬಿಲೀಫ್ ಆಗಿರುತ್ತೆ. ಯಾರೋ ಒಬ್ಬನು ನಾನು ರಾಮನ ವಂಶದವನು ಅಂತಾನೆ, ಯಾರೋ ಒಬ್ಬನು ನಾನು ಕೃಷ್ಣನ ವಂಶದವನು ಅಂತಾನೆ, ಯಾರೋ ಒಬ್ಬನು ನಾನು ಇನ್ನೊಬ್ಬನ ವಂಶದವನು ಅಂತಾನೆ. ಒಂದು ನಯಾ ಪೈಸೆ ಪ್ರೂಫ್ ಇಲ್ಲದೆ ಕೂಡ ನಮ್ಮ ಇಂಡಿಯಾದಲ್ಲಿ ಯಾರು ಬೇಕಾದ್ರೂ ಏನು ಬೇಕಾದ್ರೆ ಹೇಳ್ಬೋದು, ಹೇಳ್ಕೊಂಡು ಹೋಗ್ಬಿಡ್ತಾರೆ. ಕೆಲವರು ಅದನ್ನು ಅಕ್ಸೆಪ್ಟು ಮಾಡ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಒಂದು ವಿಷಯನ ಎನ್ಕ್ವೈರ್ ಮಾಡೋದು, ಅದನ್ನು ಸೈಂಟಿಫಿಕ್ ಎವಿಡೆನ್ಸ್ ಇದೆಯಾ ಇಲ್ವಾ ಅಂತ ನೋಡೋದು, ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದು, ಇದನ್ನೆಲ್ಲ ನಾವು ಮಾಡೇ ಇಲ್ಲ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನನಗೆ ಯಾವಾಗಲೂ ಈ ನಾರ್ತ್ ಇಂಡಿಯನ್ಸ್ ಮತ್ತು ಸೌತ್ ಇಂಡಿಯನ್ಸ್ ಮಧ್ಯೆ ಇಷ್ಟೊಂದು ಡಿಫ್ರೆನ್ಸ್ ಯಾಕಿದೆ ಅಂತ ತುಂಬ ಯೋಚನೆ ಬರ್ತಾ ಇತ್ತು. ಯಾಕಂದ್ರೆ ನಾವು ನಾರ್ತ್ ಇಂಡಿಯನ್ಸ್ ನೋಡಿದ್ರೆ ಒಂಥರ ಎಲ್ಲ ವಿಷಯದಲ್ಲೂ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ. ಯಾವುದೋ ಒಂದು ವಿಷಯದಲ್ಲಿ ಏನಾದರೂ ಮಾತಾಡಬೇಕು, ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ನಾವು ಸೌತ್ ಇಂಡಿಯನ್ ಸ್ವಲ್ಪ ಮುಜುಗರ ಪಡ್ಕೋತೀವಿ. ಇದನ್ನೇನಾದರೂ ನಾನು ಹೇಳಿದ್ರೆ ಕರೆಕ್ಟ್ ಆಗುತ್ತಾ, ಇದನ್ನೇನಾದರೂ ನಾನು ಹೇಳಿದ್ರೆ ಅವನಿಗೇನಾದರೂ ಬೇಜಾರಾಗ್ಬೋದಾ, ಅಥವಾ ನನಗೇನಾದರೂ ಇನ್ಸಲ್ಟ್ ಆಗ್ಬೋದಾ? ಮತ್ತು ನ್ಯಾಚುರಲಿ ನಮ್ಮ ಸೌತ್ ಇಂಡಿಯನ್ಸ್ಗೆ ನಾವು ಎಲ್ಲಿದ್ದೀವಿ ಅಲ್ಲೇ ಪರವಾಗಿಲ್ಲ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ನಾವು ಜಾಸ್ತಿ ಬೇರೆ ಬೇರೆ ಕಡೆಗೆ ಹೋಗ್ಬಿಟ್ಟು ಸೆಟ್ಲ್ ಆಗ್ತಾ ಇರಲ್ಲ. ಬೇರೆ ವಿಧಿ ಇಲ್ಲದೆ ಹೋಗ್ಬೋದು, ಆದರೆ ಒಂಥರ ಅಡ್ವೆಂಚರಸ್ ಆಗಿಬಿಟ್ಟು ಕಂಪ್ಲೀಟ್ಲಿ ಯಾವುದೋ ಒಂದು ಬೇರೆ ಜಾಗಕ್ಕೆ ಹೋಗ್ಬಿಟ್ಟು ಅಲ್ಲಿರೋದು, ಇದೆಲ್ಲ ನಮಗೆ ಅಷ್ಟೊಂದು ಈಸಿ ಅನ್ಸಲ್ಲ. ಇವಾಗ ನಾವೆಲ್ಲ ಮಿಕ್ಸ್ ಆಗಿದ್ದೀವಿ, ಅಷ್ಟೊಂದು ಕ್ಲಿಯರ್ ಡಿಫ್ರೆನ್ಸ್ ನಾವು ನೋಡೋದಕ್ಕಾಗಲ್ಲ. ಬಟ್ ಜನರಲಿ ಒಂದು ಡಿಫ್ರೆನ್ಸ್ ಅಂತೂ ಇರುತ್ತೆ, ಒಂದು ಆ್ಯಟಿಟ್ಯೂಡಲ್ಲಿ. ನಾವೆಲ್ಲ ಸೌತ್ ಇಂಡಿಯನ್ ಹುಡುಗರು ದಿನ ಸ್ನಾನ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಡ್ರೆಸ್ ಹಾಕೊಂಡ್ಬಿಟ್ಟು ಏನೇ ಮಾಡಿದ್ರು ಕೂಡ ಆ ಒಂದು ಕಾನ್ಫಿಡೆನ್ಸ್ ನಮ್ಗೆ ಅಷ್ಟೊಂದು ಈಸಿಯಾಗಿ ಬರಲ್ಲ. ನಾನೇನಾದರೂ ನಾರ್ತ್ ಇಂಡಿಯನ್ ಹುಡುಗರನ್ನ ನೋಡಿದ್ರೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್, 5 ದಿನ ಸ್ನಾನ ಮಾಡ್ತಿದ್ರು ಪರವಾಗಿಲ್ಲ, ಫುಲ್ ಜೆಲ್ ಹಾಕೊಂಡ್ಬಿಟ್ಟು ಆದ್ಮೇಲೆ ಶಾರುಖ್ ಖಾನ್ ಕಿದ್ದಾರ ಲಗ್ರಾವ್ ಅಂತ ಆ ಕಾನ್ಫಿಡೆನ್ಸ್ ಅಂತ ಹೊಡ್ತಾರೆ. ರಿಸ್ಕ್ ಟೇಕಿಂಗ್ ಅಬಿಲಿಟೀಸ್ ಜಾಸ್ತಿ ಇರುತ್ತೆ. ಅರೆ ತೂ ಕ್ಯಾ ಟೆನ್ಷನ್ ಲೇ ರहा है, मैं हूं ना, साथ में आ जाओ, ಈ ಥರ ಕರ್ಕೊಂಡು ಹೋಗ್ತಾರೆ. ನಾವು ಸೌತ್ ಇಂಡಿಯನ್ ಸ್ವಲ್ಪ ಸೇಫ್ ಪ್ಲೇ ಮಾಡ್ತೀವಿ. ಅಲ್ಲಿ ಯಾರು ಬರ್ತಾರೋ ನನಗೆ ಗೊತ್ತಿಲ್ಲಪ್ಪ, ನೀನು ಹೋಗು, ನಾನು ಬರಲ್ಲ, ನಾನು ಇಲ್ಲೇ ಇದ್ಕೊಂಡ್ಬಿಡ್ತೀನಿ ಅಂತ ನಾವು ಹೇಳ್ತೀವಿ. ನಾನು ಎಲ್ಲರೂ ಒಂದೇ ಥರ ಅಂತ ಹೇಳ್ತಾ ಇಲ್ಲ, ಆದರೆ ಒಂದು ಜನರಿಕ್ ಡಿಫ್ರೆನ್ಸ್ ನಮ್ಮಿಬ್ಬರಲ್ಲೂ ಇದೆ. ಇದು ಯಾಕಿದೆ? ಮೂರನೇದು, ನಾವು ನಮ್ಮ ಸೊಸೈಟಿಲಿ ನಂಬ್ಕೊಂಡು ಕೂತ್ಕೊಂಡಿರುವಂಥ ಎಲ್ಲ ವಿಷಯನೂ ಮನುವಾದದ ಇನ್ಫ್ಲೂಯೆನ್ಸಿಂದ ಬಂದಿರೋದು. ನಾವು ನಮ್ಮಂಥ ಸ್ಟೋರೀಸ್ ಇರ್ಬೋದು, ಮಾಟ ಮಂತ್ರ ಏನೇ ಇರ್ಬೋದು, ಹೆವಿಲಿ ಇನ್ಫ್ಲೂಯೆನ್ಸ್ಡ್ ಬೈ ದ ಮನುವಾದ ಸಿಸ್ಟಮ್. ನಾವು ಕ್ವಶನೇ ಮಾಡಲ್ಲ, ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ನಮ್ಮ ಆಕ್ಚುಯಲ್ ಸ್ಟೋರಿ ಏನು, ನಮ್ಮ ಬ್ಯಾಕ್ ಗ್ರೌಂಡ್ ಏನು, ನಮ್ಮ ಹಿಸ್ಟ್ರಿ ಏನು, ಇದ್ರ ಬಗ್ಗೆ ನಾವೇನಾದರೂ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಆರ್ಯನ್ ಇನ್ವೇಷನ್ ಅಥವಾ ಆರ್ಯನ್ ಮೈಗ್ರೇಷನ್ ಅನ್ನೋದೊಂದು ಬರುತ್ತೆ. ಸೊ ಆರ್ಯನ್ ಇನ್ವೇಷನ್ ಅವ್ರ ಆರ್ಯನ್ ಮೈಗ್ರೇಷನ್ ಅಂದ್ರೆ ಏನು? ಈ 1500 BC ಆ ಟೈಮಲ್ಲಿ ಕೆಲವರು ಈ ವೆಸ್ಟರ್ನ್ ಸ್ಟೆಪ್ ಅಂತಾರೋ ವಡೆವರ್ ಇಟ್ ಇಸ್, ಅಲ್ಲಿಂದ ಕೆಲವರು ಬೇರೆ ಬೇರೆ ಜಾಗಕ್ಕೆ ಮೈಗ್ರೇಟ್ ಆಗ್ತಾರೆ. ಕೆಲವರು ಯುರೋಪ್ಗೆ ಹೋಗ್ತಾರೆ, ಕೆಲವರು ಇರಾನ್ಗೆ ಹೋಗ್ತಾರೆ, ಕೆಲವರು ಇಂಡಿಯಾಗೂ ಬರ್ತಾರೆ. ಇದಕ್ಕಿಂತ ಜಸ್ಟ್ ಮೊದಲು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಥವಾ ಹರಪ್ಪ ಸಿವಿಲೈಸೇಷನ್ ಆಗಿರುತ್ತೆ. ಎಲ್ಲಾಗಿರುತ್ತೆ? ಈ ವೆಸ್ಟರ್ನ್ ಇಂಡಿಯಾ, ಈ ಪಾಕಿಸ್ತಾನ ಎಲ್ಲ ಇದೆಯಲ್ಲ, ಆ ಜಾಗ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆಗಿರೋದು, ಹರಪ್ಪ ಸಿವಿಲೈಸೇಷನ್ ಅಂತಾನು ಹೇಳ್ತಾರೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಆ ಟೈಮ್ ಪ್ರಕಾರ ಅವ್ರು ಎಷ್ಟೋ ಮಾಡರ್ನ್ ಆಗಿದ್ರು ಕೂಡ ಎಂಟೈರ್ ಸಿವಿಲೈಸೇಷನ್ ಹೊರಟೋಯ್ತು. ಇದೇ ಟೈಮಲ್ಲಿ ಆ ವೆಸ್ಟರ್ನ್ ಸ್ಟೆಪ್ ಇಂದ ಕೆಲವರು ಇಂಡಿಯಾಕ್ಕೆ ಬಂದಿದ್ರು. ಸೊ ಇವರು ಮೈಗ್ರೇಟ್ ಆಗಿರೋದಾ ಅಥವಾ ಇವ್ರು ಇನ್ವೇಡ್ ಮಾಡಿರೋದಾ ಅಂತ ಕ್ವೆಶ್ಚನ್ ಇದೆ. ಕೆಲವು ಥಿಯರಿ ಪ್ರಕಾರ ಈ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಏನಾಗಿತ್ತು ಅದನ್ನೆಲ್ಲ ಇವರು ಹಾಳು ಮಾಡಿಬಿಟ್ಟು ತಾವೇ ಅಲ್ಲಿ ಡಾಮಿನೆಂಟ್ ಆದರು. ಯಾಕಂದ್ರೆ ಇವರು ಅಗ್ರೆಸಿವ್, ಪವರ್ಫುಲ್, ಮ್ಯಾಸ್ಕುಲಿನ್ ಟೈಪ್ ಆಫ್ ಪೀಪಲ್ ಆಗಿದ್ರು. ನಮ್ಮ ಇಂಡಿಯಾದ ಒರಿಜಿನಲ್ ಹರಪ್ಪನ್ ಸಿವಿಲೈಸೇಷನ್ ಎಲ್ಲ ಹಾಳು ಮಾಡಿಬಿಟ್ಟು ಇಲ್ಲಿ ಬಂದು ಡಾಮಿನೇಟ್ ಮಾಡಿಬಿಟ್ಟು ಈ ವೇದಿಕ್ ಕಲ್ಚರ್ ಎಲ್ಲ ತಗೊಬಂದ್ಬಿಟ್ಟು ಇಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ರು ಅಂತ. ಕೆಲವರು ಹೇಳೋ ಪ್ರಕಾರ ಅದು ಇನ್ವೇಷನ್ ಅಲ್ಲಾಗಿತ್ತು, ಅವರು ಫೋರ್ಸ್ಫುಲಿ ಒಳಗಡೆ ಬಂದಿರೋದಲ್ಲ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಕ್ಲೈಮೆಟಿಕ್ ಕಂಡೀಷನ್ ಇಂದ ಹೋಗ್ಬಿಡ್ತು. ಅದೇ ಟೈಮಲ್ಲಿ ಈ ವೆಸ್ಟರ್ನ್ ಸ್ಟೆಪ್ಪಿಯಿಂದ ಜನ ಬಂದರು, ಅವ್ರ ಜೊತೆ ಅವರು ವೇದಿಕ್ ಕಲ್ಚರ್ ಕೂಡ ತಗೊಂಡ್ಬಂದ್ರು ಅಂತ. ಥರ್ಡ್ ಆರ್ಗ್ಯುಮೆಂಟ್ ಏನು ಅಂತ ಹೇಳಿದ್ರೆ, ಯಾರೋ ಹೊರಗಡೆಯಿಂದ ಬಂದೇ ಇಲ್ಲ, ಎಲ್ಲರೂ ಇಲ್ಲೇ ಇದ್ರು, ಈ ವೇದಿಕ್ ಕಲ್ಚರ್ ಇಲ್ಲೇ ಬೆಳೆದಂತ ಕಲ್ಚರ್ ಅಂತ. ಸೊ ಈ 3 ಆರ್ಗ್ಯುಮೆಂಟ್ಸ್ ಇದೆಯಲ್ಲ, ಒಂಥರ ಹಿಸ್ಟಾರಿಕಲ್ ಆರ್ಗ್ಯುಮೆಂಟ್ ಮತ್ತೆ ಸೈಂಟಿಫಿಕ್ ಆರ್ಗ್ಯುಮೆಂಟ್ ಆಗಿ ಉಳಿದಿಲ್ಲ, ಪೊಲಿಟಿಕಲ್ ಮತ್ತೆ ಸೋಷಿಯಲ್ ಆರ್ಗ್ಯುಮೆಂಟ್ ಆಗಿದೆ. ಅದು ಯಾಕಾಗಿದೆ? ನಂಬರ್ 1, ಸೊ ಅಲ್ಲಿಂದ ಬಂದವರನ್ನ ಆರ್ಯನ್ಸ್ ಅಂತ ಕರೆದ್ರು. ಇವರು ಸ್ಟ್ರಾಂಗ್ ಆಗಿದ್ರು, ತಮ್ಮನ್ನ ತಾವು ಸುಪೀರಿಯರ್ ಅನ್ಕೊಂಡಿದ್ರು, ಇಂಡಿಯಾದವರನ್ನ ಸ್ವಲ್ಪ ಕೀಳಾಗಿ ನೋಡ್ತಾ ಇದ್ರು. ಇವ್ರ ಡಾಮಿನೆನ್ಸ್ ಎಷ್ಟಿತ್ತು ಅಂತ ಹೇಳಿದ್ರೆ, ಇಂಡಿಯನ್ ಒರಿಜಿನಲ್ ಜನರು ಅಂದ್ರೆ ದ್ರವಿಡಿಯನ್ಸ್ ಅವರೆಲ್ಲ ಕೆಳಗಡೆ ಬಂದ್ಬಿಟ್ಟು ಸೌತ್ ಇಂಡಿಯಾದಲ್ಲೇ ಸೆಟ್ಲ್ ಆಗೋ ಥರ ಆಯಿತು. ನಮ್ಮ ಹಿಸ್ಟಾರಿಕಲ್ ಡಿಬೇಟ್ ಆಗಿದೆ, ಸೈಂಟಿಫಿಕ್ ಡಿಬೇಟ್ ಆಗಿದೆ, ಕ್ಯೂರಿಯಾಸಿಟಿಗಿಂತ ಜಾಸ್ತಿ ಇದು ಪೊಲಿಟಿಕಲ್ ಡಿಬೇಟ್ ಆಗಿಬಿಟ್ಟಿದೆ. ಸೊ ಪೊಲಿಟಿಕಲ್ ಡಿಬೇಟ್ ಯಾಕಾಗಿದೆ? ಒಂದು ರೀಸನ್ ಅಂತ ಹೇಳಿದ್ರೆ, ನಾರ್ತ್ ಇಂಡಿಯನ್ಸ್ ಒರಿಜಿನಲಿ ಅವರು ಇಂಡಿಯಾದವರೇ ಅಲ್ಲ, ಹೊರಗಡೆಯಿಂದ ಬಂದವರು ಅನ್ನೋ ಒಂದು ಥಿಯರಿ ಬರುತ್ತೆ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಸಂಸ್ಕೃತ್ ಇಸ್ ನಾಟ್ ನೇಟಿವ್ ಟು ಇಂಡಿಯಾ, ಅದರ ನೇಟಿವ್ ಇರೋದು ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜ್ ಅಂತ.
ಈ ವಿಷಯ ಗೊತ್ತಾದ್ಮೇಲೆ ನಾನು ಸಂಸ್ಕೃತ್ ಅಂತ ಸರ್ಚ್ ಮಾಡಿದಾಗ ಅದ್ರ ಪೇರೆಂಟ್ ಲ್ಯಾಂಗ್ವೇಜ್ ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜ್ ಅಂತಾನೆ ಬಂತು. ಸೊ ಎರಡನೇ ಮೇಜರ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಈ ವೇದ, ಈ ಸಂಸ್ಕೃತ್, ದಿಸ್ ಈಸ್ ನಾಟ್ ಒರಿಜಿನಲ್ ಟು ಇಂಡಿಯಾ, ದಿಸ್ ಕೇಮ್ ಫ್ರಮ್ ಔಟ್ಸೈಡ್ ಅಂತ. ಸೊ ಒಬ್ವಿಯಸ್ಲಿ ಮನುವಾದಿಗಳಿಗೆ ಇದರಷ್ಟು ದೊಡ್ಡ ಶಾಕ್ ಇನ್ ಯಾವುದೂ ಇಲ್ಲ. ಅಂದ್ರೆ ಸಂಸ್ಕೃತಿ ಇವಾಲ್ವ್ ಆಗಿಲ್ಲ ಅಂತ ಹೇಳ್ತಾ ಇಲ್ಲ, ಇಂಡಿಯಾದಲ್ಲೇ ಅದು ಇವಾಲ್ವ್ ಆಗಿರೋದು. ಆದ್ರೆ ಅದ್ರ ಮೂಲ, ಅದ್ರ ನೇಟಿವ್ ಇಂಡಿಯಾದ ಹೊರಗಡೆ ಅಂತ ಹೇಳಿಬಿಟ್ರೆ ಇಲ್ಲಿವರೆಗೆ ಇವ್ರು ಹೇಳಿದಂತ ಎಲ್ಲ ವಿಷಯದ ಒಂದು ಫೌಂಡೇಶನ್ನೇ ಸ್ವಲ್ಪ ಅಲ್ಲಾಡ್ಬಿಡುತ್ತೆ. ಸೊ ಈ ಆರ್ಯನ್, ದ್ರವಿಡಿಯನ್ ಈ ಡಿಸ್ಕಷನ್ ಎಲ್ಲಿ ಸ್ಟಾರ್ಟ್ ಆಯಿತು ಅಂತ ನೋಡೋಣ. ಬ್ರಿಟಿಷರ್ ಟೈಮಲ್ಲಿ 1784 ವಿಲಿಯಂ ಜೋನ್ಸ್ ಅಂತ ಒಬ್ಬ ಇದ್ದ. ಅವನೊಬ್ಬ ಓರಿಯೆಂಟಲಿಸ್ಟ್, ಅಂದ್ರೆ ಈ ಹಿಸ್ಟ್ರಿನೆಲ್ಲ ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಇರೋನು. ಅವ್ರದ್ದೇ ಕೆಲಸ. ಅಲ್ಲಿವರೆಗೆ ಏನಾಗ್ತಾ ಇತ್ತು, ಈ ಮನುವಾದಿಗಳು ಅವನವನು ಗುರುನೋ, ಸ್ವಾಮಿನೋ, ಋಷಿನೋ, ಈ ಕ್ಯಾಟಗರಿಯವರು ನಮ್ಗೆ ಏನು ಹೇಳಿದ್ರು ಅದೇ ಒಂದು ಹಿಸ್ಟ್ರಿ ಆಗಿಬಿಡ್ತಾ ಇತ್ತು. ಅದನ್ನ ಕೆದಕಿ ಕೇಳುವಂತ ಆಟಿಟ್ಯೂಡೇ ಇಲ್ಲ. ಇವ್ರು ಹೇಳಿದ್ರ, ನಮ್ಮ ಗುರುಗಳು ಹೇಳಿದ್ರ, ಹಂಗಾದ್ರೆ ಇದೇ ಕರೆಕ್ಟ್ ಅಂತ ನಾವು ಎಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾ ಇದ್ವಿ. ಆದ್ರೆ ಬ್ರಿಟಿಷರ್ ಟೈಮಲ್ಲಿ ಅವ್ರ ಆಕ್ಚುಲ್ ಹಿಸ್ಟ್ರಿ ಏನು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು. ಸೊ ಇವಾಗ ನಮ್ಮ ಪುರಾತನ ಗ್ರಂಥಗಳು ಅಂತ ಹೇಳಿದ್ರೆ ಅದು ಸಂಸ್ಕೃತದಲ್ಲಿ ಇರ್ತಾ ಇತ್ತು. ಅದನ್ನ ಓದೋದಕ್ಕೆ ಯಾರಿಗೆ ಬರುತ್ತೆ ಅಂತ ಹೇಳಿದ್ರೆ ಪ್ರೀಸ್ಟ್ ಕಮ್ಯುನಿಟಿ, ಬ್ರಾಹ್ಮಣ್ ಕಮ್ಯುನಿಟಿ. ಸೊ ಇಂಥ ಪಂಡಿತರನ್ನೆಲ್ಲ ಕರ್ಕೊಂಡ್ಬಿಟ್ಟು ಬ್ರಿಟಿಷರು ಈ ಹಳೆ ಗ್ರಂಥಗಳನ್ನೆಲ್ಲ ಎನಲೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಬ್ರು ಸೇರ್ಕೊಂಡು, ಇಂಡಿಯಾದ ಪ್ರೀಸ್ಟ್ ಕ್ಲಾಸ್ ಮತ್ತೆ ಬ್ರಿಟಿಷರು. ಅವಾಗ ಏನ್ ಕಂಡು ಬಂತು ಅಂತ ಹೇಳಿದ್ರೆ, ಗ್ರೀಕ್, ರೋಮನ್, ಸಂಸ್ಕೃತ್, ಪರ್ಷಿಯನ್, ಗೋಥಿಕ್ ಇನ್ನಿತರ ಲ್ಯಾಂಗ್ವೇಜಸ್ ತುಂಬಾ ಸಿಮಿಲರ್ ಆಗಿದೆ ಅಂತ. ಆ ಲ್ಯಾಂಗ್ವೇಜಸ್ ಅಲ್ಲಿ ತುಂಬಾ ಒಂದಕ್ಕೊಂದು ಕನೆಕ್ಷನ್ ಇದೆ. ಸೊ ಬ್ರಿಟಿಷರ್ ಏನ್ ಅನಲೈಸ್ ಮಾಡಿದ್ರು ಅಂತ ಹೇಳಿದ್ರೆ, ನೀವು ಪ್ರೀಸ್ಟ್ಲಿ ಕ್ಲಾಸ್ ಅಂದ್ರೆ ಬ್ರಾಹ್ಮಿನಿಕಲ್ ಕ್ಲಾಸ್ ಇದೆಯಲ್ಲ, ಯು ಆರ್ ವೆರಿ ಕ್ಲೋಸ್ ಟು ಅಸ್. ಇಲ್ಲಾದ್ರೆ ಲ್ಯಾಂಗ್ವೇಜಸ್ ಅಲ್ಲಿ ಇಷ್ಟೊಂದು ಸಿಮಿಲಾರಿಟಿ ಇರೋದಕ್ಕೆ ಚಾನ್ಸೇ ಇಲ್ಲ ಅಂತ. ಫ್ರಾನ್ಸಿಸ್ ಎಲಿಸ್ ಅನ್ನೋನು ಒಬ್ಬ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಮೇಲೆ ಸ್ಟಡಿ ಮಾಡ್ತಾ ಇದ್ದ. ಅವನು ಕನ್ನಡ, ತಮಿಳ್, ಮಲಯಾಳಂ, ತೆಲುಗು ಈ ಒಂದು ಲ್ಯಾಂಗ್ವೇಜಸ್ ಇದೆಯಲ್ಲ, ಈ ಲ್ಯಾಂಗ್ವೇಜಸ್ ಅಲ್ಲೆಲ್ಲ ತುಂಬಾ ಸಿಮಿಲಾರಿಟಿ ಕಾಣಿಸುತ್ತೆ ಅಂತ ಅವನು ಹೇಳಿದ. ಫಸ್ಟ್ ಸೆಟ್ ಆಫ್ ಲ್ಯಾಂಗ್ವೇಜಸ್ ಸಂಸ್ಕೃತ್ ಮತ್ತೆ ಆ ಒಂದು ಗುಂಪು ಇದೆಯಲ್ಲ, ಅದಕ್ಕೆ ಆರ್ಯನ್ ಲ್ಯಾಂಗ್ವೇಜಸ್ ಮತ್ತೆ ಇದಕ್ಕೆ ದ್ರವಿಡಿಯನ್ ಲ್ಯಾಂಗ್ವೇಜಸ್ ಅಂತ ಎರಡು ಕ್ಯಾಟಗರಿ ಮಾಡಿದ್ರು. ಜರ್ಮನಿಲಿ ಇನ್ನೊಬ್ಬ ಓರಿಯೆಂಟಲಿಸ್ಟ್ ಇದ್ದ, ಮ್ಯಾಕ್ಸ್ ಮುಲ್ಲರ್ ಅಂತ. ಮ್ಯಾಕ್ಸ್ ಮುಲ್ಲರ್ ಕೂಡ ಈ ಆರ್ಯನ್ ಇನ್ವೇಷನ್ ಥಿಯರಿನ ಸಪೋರ್ಟ್ ಮಾಡ್ದ. ಆರ್ಥರ್ ಅನ್ನೋ ಒಬ್ಬನು ಫ್ರೆಂಚ್ ಎಕ್ಸ್ಪರ್ಟ್ ಇದ್ದ. ಅವನೇನು ಹೇಳ್ದ ಅಂತ ಹೇಳಿದ್ರೆ, ಈ ಆರ್ಯನ್ ಮತ್ತೆ ಈ ರಿಲೇಟೆಡ್ ಲ್ಯಾಂಗ್ವೇಜಸ್ ಇದೆಯಲ್ಲ, ಅದಕ್ಕೆ ಅಸೋಸಿಯೇಟ್ ಆಗಿರೋ ಜನ ಎಲ್ಲ ಸುಪೀರಿಯರ್ ಜನ, ಅವರು ಅಡ್ವಾನ್ಸ್ಡ್ ಆಗಿರೋ ಜನ. ಇದನ್ನು ಕೇಳ್ಕೊಂಡ್ಬಿಟ್ಟು ಈ ಪ್ರೀಸ್ಟ್ಲಿ ಕಮ್ಯುನಿಟಿ ಅಂದ್ರೆ ಈ ಬ್ರಾಹ್ಮಿನಿಕಲ್ ಕಮ್ಯುನಿಟಿ ಅವರೆಲ್ಲ ತುಂಬಾ ಖುಷಿ ಆದ್ರು. ಏನಕ್ಕೆ ಖುಷಿ ಆದ್ರು ಅಂತ ಹೇಳಿದ್ರೆ, ಆ ಟೈಮಲ್ಲಿ ಬ್ರಿಟಿಷ್ನ ಸುಪೀರಿಯರ್ ಆಗಿ ನೋಡ್ತಾ ಇದ್ರು, ಇಂಡಿಯನ್ಸ್ ತಮ್ಮನ್ನು ತಾವು ಸ್ವಲ್ಪ ಇನ್ಫೀರಿಯರ್ ಆಗಿ ನೋಡ್ತಾ ಇದ್ರು. ಸೊ ಈ ಬ್ರಾಹ್ಮಿನಿಕಲ್ ಕಮ್ಯುನಿಟಿಲಿ ನಾವು ಯುರೋಪಿಯನ್ಸ್ಗೆ ಅಸೋಸಿಯೇಟ್ ಆಗಿರೋರು ಈ ಇಂಡಿಯಾದವರೆಲ್ಲ ಸ್ವಲ್ಪ ಕೀಳು ಜನ ಅಂತ ಅವರು ತಮ್ಮನ್ನು ತಾವು ಸುಪೀರಿಯರ್ ಅನ್ಕೋತಾ ಇದ್ರು. 1920 ಒಂದು ದೊಡ್ಡ ಡಿಸ್ಕವರಿ ಆಯಿತು. ಅಲ್ಲಿವರೆಗೆ ವೇದಿಕ್ ಸಿವಿಲೈಸೇಷನ್ನೇ ದೊಡ್ಡ ಸಿವಿಲೈಸೇಷನ್ ಆಗಿತ್ತು. ಎಲ್ಲ ಬ್ರಾಹ್ಮಿನಿಕಲ್ ಸೊಸೈಟಿಯವರು ನಮ್ಮಿಂದನೇ ಇಷ್ಟೊಂದು ಸಿವಿಲೈಸೇಷನ್ ಆಗಿರೋದು ಇಂಡಿಯಾದಲ್ಲಿ, ಇಲ್ಲಾದ್ರೆ ಅದೆಲ್ಲ ಚಾನ್ಸೇ ಇಲ್ಲಾಗಿತ್ತು ಅಂತ. ಯಾವಾಗ ಈ ಹರಪ್ಪನ್ ಸಿವಿಲೈಸೇಷನ್ ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಡಿಸ್ಕವರ್ ಆಯಿತು, ಅವಾಗ ಎಲ್ಲರಿಗೂ ಶಾಕ್ ಆಯಿತು. ಯಾಕಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಟೈಮ್ ಇದೆಯಲ್ಲ, ಅದು ವೇದಿಕ್ ಟೈಮ್ಗಿಂತ ಮೊದಲಿನ ಟೈಮ್. ಬ್ರಿಟಿಷರು ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಇಂಡಿಯಾದಲ್ಲಿ ಹರಪ್ಪನ್ ಸಿವಿಲೈಸೇಷನ್ ಆಗಿತ್ತು, ನಾವು ಸಿವಿಲೈಸ್ಡ್ ಆಗೋದಕ್ಕಿಂತ ಮೊದಲೇ ಇವ್ರು ಸಿವಿಲೈಸ್ಡ್ ಆಗಿದ್ರು ಅಂತ ಬ್ರಿಟಿಷರು ಅದನ್ನ ಎಕ್ಸೆಪ್ಟ್ ಮಾಡ್ಕೋತಾ ಇರಲಿಲ್ಲ. ಯಾಕಂದ್ರೆ ಇಂಡಿಯಾದವ್ರನ್ನ ಅವ್ರು ತುಂಬಾ ಕೀಳಾಗಿ ನೋಡ್ತಾ ಇದ್ರು. ಸೊ ವೇದಿಕ್ ಸಿವಿಲೈಸೇಷನ್ ಅನ್ನೋದು ಸ್ವಲ್ಪ ಸೆಕೆಂಡ್ರಿ ಆಗ್ಬಿಡ್ತು ಅಂತ ಈ ಬ್ರಾಹ್ಮಿನಿಕಲ್ ಕಮ್ಯುನಿಟಿ ಅವರಿಗೆ ತುಂಬಾ ಪ್ರಾಬ್ಲಮ್ ಆಯಿತು. ಮತ್ತೆ ಯಾವುದೋ ಒಂದು ಇಂಡಿಯನ್ ಸಿವಿಲೈಸೇಷನ್ ನಮ್ಗಿಂತ ಮೊದಲೇ ಆಗ್ಬಿಡಿದೆ ಅಂತ ಬ್ರಿಟಿಷರ್ಗೂ ಇದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಯಾಕಂದ್ರೆ ಇಬ್ರು ಕೂಡ ತಮ್ಮನ್ನು ತಾವು ಸುಪೀರಿಯರ್ ಅನ್ಕೊಂಡಿದ್ರು. ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಹರಪ್ಪನ್ ಸಿವಿಲೈಸೇಷನ್ಗೆ ಸ್ಟ್ರಾಂಗ್ ಆರ್ಕಿಯಾಲಜಿ ಸಪೋರ್ಟ್ ಇದೆ, ವೇದಿಕ್ ಸಿವಿಲೈಸೇಷನ್ಗೆ ಆರ್ಕಿಯಾಲಜಿ ಸಪೋರ್ಟ್ ಇಲ್ಲ, ಅದು ಸ್ಟ್ರಾಂಗ್ ಲಿಟ್ರೇಚರ್ ಸಪೋರ್ಟ್ ಇದೆ, ಅವ್ರು ಬರ್ದಿರೋದು ಮೆನ್ಷನ್ ಮಾಡಿರೋದೆಲ್ಲ. ಸೊ ಈ ಮನುವಾದಿಗಳಿಗೆ ಹೇಗಾದರೂ ವೇದಿಕ್ ಇಂಪಾರ್ಟೆನ್ಸ್ ಫಸ್ಟ್ ಆಗಿರಬೇಕು, ಈ ಹರಪ್ಪನ್ ಸಿವಿಲೈಸೇಷನ್ ಪ್ರಯಾರಿಟಿ ತಗೊಂಬಾರ್ದು ಅಂತ. ತಾವು ಹೊರಗಡೆಯಿಂದ ಬಂದವರು ಆಗಬಾರ್ದು, ತಾವು ಇಲ್ಲಿಯವರೇ ಆಗಿರಬೇಕು ಅಂತ. ಇಂಡಿಪೆಂಡೆನ್ಸ್ ಎಲ್ಲ ಸಿಕ್ಕಾದ್ಮೇಲೆ ನಮ್ಮ ಇಂಡಿಯನ್ ಗವರ್ಮೆಂಟ್ ಒಂದು ಡಿಸಿಷನ್ ಬಂತು, ಈ ಬ್ರಿಟಿಷ್ ಅವರು ಮಾಡಿರೋ ಥಿಯರಿ, ಅವ್ರು ಬರೆದಿರೋದು ಹಿಸ್ಟ್ರಿ, ಅದ್ರ ಮೇಲೆ ನಾವು ಈ ಒಂದು ಆರ್ಯನ್ ಇನ್ವೇಷನ್ ಥಿಯರಿ ಎಲ್ಲ ಫೈನಲೈಸ್ ಮಾಡೋದು ಬೇಡ, ನಮ್ಮದೇ ಒಂದು ಕಮ್ಯುನಿಟಿ ಮಾಡಿಬಿಟ್ಟು ನಾವೇ ಅದ್ರ ಬಗ್ಗೆ ಒಂದು ಸ್ಟಡಿ ಮಾಡೋಣ ಅಂತ. ಅವಾಗ ಒಬ್ಬ ನ್ಯಾಷನಲಿಸ್ಟ್ ಆಗಿರುವಂಥ ರಮೇಶ್ ಚಂದ್ರ ಮಜುಮ್ದಾರ್ ಅಂತ ಅವನಿಗೆ ಅದರ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟರು. ಈ ಆರ್ಯನ್ ಇನ್ವೇಷನ್ ಥಿಯರಿ ಏನಿದೆಯೋ ಅದನ್ನ ನೀನೇ ಸ್ಟಡಿ ಮಾಡಿಬಿಟ್ಟು ಅದನ್ನು ಕನ್ಫರ್ಮ್ ಮಾಡುವಂತ. ಸೊ ಅದನ್ನೆಲ್ಲ ಸ್ಟಡಿ ಮಾಡಿಬಿಟ್ಟು ಹಿ ರೀಕನ್ಫರ್ಮ್ಡ್ ಹೊರಗಡೆಯಿಂದ ಬಂದಿರೋದು ಹೌದು ಅಂತ. ಅಷ್ಟೇ ಅಲ್ಲ, ಈ ಹೊರಗಡೆಯಿಂದ ಇವ್ರು ಬಂದಿರೋದು ಹೌದು ಅನ್ನೋದು ಎಷ್ಟೋ ಒಂದು ಎಸ್ಟಾಬ್ಲಿಷ್ಡ್ ಹಿಸ್ಟೋರಿಯನ್ಸ್ ಅದನ್ನು ಕನ್ಫರ್ಮ್ ಮಾಡಿದ್ರು. ಅವಾಗ ಅದನ್ನು ಕಾಂಟ್ರಡಿಕ್ಟ್ ಮಾಡುವಂಥವ್ರು ತುಂಬ ಜನ ಇದ್ರು. TN ರಾಮಚಂದ್ರನ್, KM ಶಾಸ್ತ್ರಿ, SR ರಾವ್, BB ಲಾಲ್, SP ಗುಪ್ತಾ, ಈ ಥರ ಕೆಲವರು. ಇವರು ಎಸ್ಟಾಬ್ಲಿಷ್ಡ್ ನೋನ್ ಹಿಸ್ಟೋರಿಯನ್ಸ್ ಅಲ್ದಿದ್ರು, ಇವ್ರಿಗೊಂದು ಕ್ರೆಡಿಬಿಲಿಟಿ ಇತ್ತು. ಸೊ ಅವ್ರು ಹೇಳಿದ್ದೆಲ್ಲ ತಪ್ಪು ಅಂತಲೂ ನಾವು ಹೇಳೋಕ್ಕಾಗಲ್ಲ. ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ,
ಇವ್ರು ಕಾಂಟ್ರಡಿಕ್ಟ್ ಮಾಡ್ತಾ ಇದ್ರೂ ಕೂಡ ಸ್ಟ್ರಾಂಗ್ ಕಾಂಟ್ರಡಿಕ್ಷನ್ ಬರ್ತಾ ಇರಲಿಲ್ಲ. ಆರ್ಯನ್ಸ್ ಅವರು ಬಂದಿದ್ದಾರೆ ಅಂತ ಹೇಳೋದಕ್ಕೆ ತುಂಬ ಡಿಫ್ರೆಂಟ್ ಆ್ಯಂಗಲ್ಸ್ ಇಂದ ಒಂಥರ ಪ್ರೂಫ್ ಎಸ್ಟಾಬ್ಲಿಷ್ ಆಗಿತ್ತು. ನಾವು ಲಿಟ್ರೇಚರ್ ತಗೊಂಡ್ರು ಅಫ್ಘಾನಿಸ್ತಾನದಿಂದ ಗಂಗೆಗೆ ಈ ಒಂದು ಮೂವ್ಮೆಂಟ್ ಇರೋದು ನಮ್ಗೆ ಗೊತ್ತಾಗುತ್ತೆ. ಲಿಂಗ್ವಿಸ್ಟಿಕ್ಸ್, ಲ್ಯಾಂಗ್ವೇಜಸ್, ಯಾವ ರೀತಿ ನಾರ್ತ್ ಇಂಡಿಯನ್ ಲ್ಯಾಂಗ್ವೇಜಸ್ ಸಂಸ್ಕೃತಕ್ಕೆ ತುಂಬ ಕ್ಲೋಸ್ ಮತ್ತು ತುಂಬ ಸಿಮಿಲರ್ ಆಗಿದೆಯೋ, ಸಂಸ್ಕೃತಕ್ಕೆ ಮತ್ತು ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಆ ರೀತಿ ಅಟ್ಯಾಚ್ಮೆಂಟ್ ಇಲ್ಲ, ಆ ರೀತಿ ಸಿಮಿಲಾರಿಟಿ ಇಲ್ಲ. ಅಫ್ಕೋರ್ಸ್ ಎಷ್ಟೋ ವರ್ಷ ಆದಮೇಲೆ ಲ್ಯಾಂಗ್ವೇಜಸ್ಗೆ ಸಿಮಿಲಾರಿಟಿ ಇರುತ್ತೆ, ಇನ್ಫ್ಲುಯೆನ್ಸ್ ಇರುತ್ತೆ. ಆದರೆ ಹೆವಿ ಕನೆಕ್ಷನ್ ಟು ನಾರ್ತ್ ಇಂಡಿಯನ್ ಲ್ಯಾಂಗ್ವೇಜಸ್ ಮತ್ತು ವೆರಿ ಮಿನಿಮಲ್ ಕನೆಕ್ಷನ್ ಟು ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್. ಅವ್ರು ಕ್ರಿಯೇಟ್ ಮಾಡಿರೋ ಥಿಯರಿಗೆ ಈ ಆರ್ಕಿಯಾಲಜಿಕ್ ಸಪೋರ್ಟು ಅವಾಗ ಸಿಕ್ಕಿತ್ತು. ಆದರೆ ಒಂದು ವಿಷಯ ಮಾತ್ರ ಪ್ರಾಮಿನೆಂಟ್ ಆಗಿ ಕಾಂಟ್ರಡಿಕ್ಟ್ ಆಗ್ತಾ ಇತ್ತು. ಈ ಹರಪ್ಪನ್ ಸಿವಿಲೈಸೇಷನ್ ಇಂದ ಕೆಲವೊಂದು ಆರ್ಕಿಯಾಲಜಿಕ್ ಫ್ಯಾಕ್ಟ್ಸ್ ಸಿಕ್ಕಿದಾಗ ಈ ಹೆಂಗಸರು ಈ ತರ ಕವಚ, ಈ ಫೈಟ್ ಮಾಡೋದು ಕವಚ ಹಾಕೋತಾರಲ್ಲ, ಅದನ್ನ ಹೆಂಗಸರು ಧರಿಸ್ತಾ ಇದ್ರು. ಅವರು ಒಂದು ಖಡ್ಗನ ಯೂಸ್ ಮಾಡ್ತಾ ಇದ್ರು. ಅಂದರೆ ಅವರು ತುಂಬ ಪಾಪದವರಲ್ಲ. ಆರ್ಯನ್ಸ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಅವ್ರನ್ನ ಡಾಮಿನೇಟ್ ಮಾಡೋದಕ್ಕೆ ಆ ಒಂದು ಪಾಸಿಬಿಲಿಟಿ ಇಲ್ಲದೇ ಇದ್ರೂ ಇರ್ಬೋದು. ಸಿಂಪಲ್ ಮೈಗ್ರೇಷನ್ ಆಗಿದ್ರೂ ಇರ್ಬೋದು, ಆರ್ಯನ್ಸ್ ಬಂದು ಅಡ್ಜಸ್ಟ್ ಮಾಡ್ಕೊಂಡಿದ್ರೂ ಇರ್ಬೋದು. ಯಾಕಂದರೆ ಹರಪ್ಪನ್ ಜನ ಕೂಡ ಅಷ್ಟೊಂದು ಸಾಧು ಸ್ವಭಾವದವ್ರೇನು ಅಲ್ಲಾಗಿತ್ತು ಅಂತ. ಸೊ ಈ ಆರ್ಯನ್ ಇನ್ವೇಷನ್ ಥಿಯರಿ ಇದೆಯಲ್ಲ, ಅದರ ಬದಲು ಜನ ಜಾಸ್ತಿ ಆರ್ಯನ್ ಮೈಗ್ರೇಷನ್ ಥಿಯರಿನ ಬಿಲೀವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆರ್ಯನ್ ಥಿಯರಿ ವಿರುದ್ಧವಾಗಿರೋರು, ಅಂದರೆ ಈ ಮೋಸ್ಟ್ಲಿ ಮನುವಾದಿಗಳು ಏನು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರೆ, ಅಲ್ಲಿಂದ ಇಲ್ಲಿವರೆಗೆ ನಿಮ್ಗೆ ಟ್ರೇಸಸ್ ಸಿಗ್ತಾ ಇದೆ, ಅಲ್ಲಿಂದ ಇಲ್ಲಿ ಬಂದಿರೋ ಚಾನ್ಸಸ್ಸು ಇರ್ಬೋದು, ಇಲ್ಲಿಂದ ಜನ ಅಲ್ಲಿ ಹೋಗಿರೋ ಚಾನ್ಸಸ್ಸು ಇರ್ಬೋದು. ನಾವೆಲ್ಲ ಇಲ್ಲೇ ಇರೋರು, ಆದರೆ ನಾವೇ ಹೊರಗಡೆ ಮೈಗ್ರೇಟ್ ಆಗಿರ್ಬೋದು, ಹೊರಗಡೆ ನಮ್ಮ ಕಲ್ಚರ್ ಕಳಿಸಿರ್ಬೋದು. ಆ ಥಿಯರಿನೂ ಪಾಸಿಬಲ್ ಇದೆ ಅಂತ ಹೇಳಿದ್ರು. ಆದರೆ ಈ ಸೋಷಿಯಲ್ ಆಂಥ್ರೋಪಾಲಜಿ ಡಿಪಾರ್ಟ್ಮೆಂಟಲ್ಲಿ ಅಂತ ಹೇಳಿದ್ರೆ ಜನ ಯಾವ ರೀತಿ ಬದುಕ್ತಾ ಇದ್ದಾರೆ ಅಂತಾನು ಒಂದು ತುಂಬ ದೊಡ್ಡ ಒಂದು ಸಪೋರ್ಟ್ ಸಿಸ್ಟಮ್ ಆಗುತ್ತೆ ಅದಕ್ಕೆ ವ್ಯಾಲಿಡಿಟಿ ಕೊಡೋದಕ್ಕೆ. ವೇದಿಕ್ ಪೀರಿಯಡಲ್ಲಿ ಈ ಹೋಮ ಹವನ ಅದು ಇದು ಎಲ್ಲ ಇರ್ತಾ ಇತ್ತು. ಅದು ಇವತ್ತು ಇಂಡಿಯಾದಲ್ಲಿ ಇದೆ. ಆದರೆ ಯುರೋಪಿಯನ್ಸಲ್ಲಿ ಆ ಟ್ರೇಸಸ್ ನಮಗೆ ಕಾಣಿಸ್ತಾ ಇಲ್ಲ. ನೀವೇನೋ ತಯಾರು ಮಾಡಿಬಿಟ್ಟು ಅಲ್ಲಿ ಕಳಿಸಿದ್ದೇ ಹೌದಾದ್ರೆ ಅಲ್ಲ ಟ್ರೇಸಸ್ ಯಾಕೆ ಸಿಗ್ತಾ ಇಲ್ಲ ಅಂತ. ಸೊ ಆರ್ಯನ್ ಮೈಗ್ರೇಷನ್ ಥಿಯರಿಗೆ ಇದು ಒಂದು ಸಪೋರ್ಟ್ ಆಯಿತು. ವೇದಿಕ್ ಇನ್ಫ್ಲುಯೆನ್ಸ್, ಸಂಸ್ಕೃತ ಇನ್ಫ್ಲುಯೆನ್ಸ್ ಹೊರಗಡೆಯಿಂದನೇ ತಗೊಂಡ್ಬಂದಿರೋದು, ಆದರೆ ಇಲ್ಲಿ ಬಂದು ಕೆಲವು ವಿಷಯನ ಇಲ್ಲಿ ಡೆವಲಪ್ ಮಾಡಿರೋದು. ಸೊ ಎಷ್ಟೋ ಒಂದು ವಿಷಯ ಈ ಆರ್ಯನ್ ಇನ್ವೇಷನ್ನು ಅಥವಾ ಆರ್ಯನ್ ಮೈಗ್ರೇಷನ್ ಥಿಯರಿ ಸಪೋರ್ಟ್ ಮಾಡ್ತಾ ಇದೆ. ಇವೆಲ್ಲದಕ್ಕೂ ಒಂದು ಸ್ಟ್ಯಾಂಪ್ ಹಾಕಬೇಕು ಅಂತ ಹೇಳಿದ್ರೆ ಸೈನ್ಸ್ನ ಸಪೋರ್ಟ್ ಬೇಕು. ಇವತ್ತಿನ ದಿನದಲ್ಲಿ ಈ DNA ಟೆಸ್ಟಿಂಗ್ ಕೂಡ ತುಂಬ ಡೆವಲಪ್ ಆಗ್ತಾ ಇದೆ. ಕಜಾಕಿಸ್ತಾನದಿಂದನೂ ಕೆಲವರು ಇಂಡಿಯಾ ಕಡೆ ಬಂದಿದ್ರು ಅಂತ DNA ಟೆಸ್ಟಿಂಗಲ್ಲಿ ಒಂದು ಥಿಯರಿ ಬಂತು. ಅದಾದಮೇಲೆ ರೀಸೆಂಟ್ಲಿ ಇಂಡಿಯಾದಲ್ಲಿ ರಾಖಿಗಡಿ ಅಂತ ಒಂದು ವಿಲೇಜ್ ಇದೆ ಹರಿಯಾಣದಲ್ಲಿ. ಅಲ್ಲಿ ಒಂದು ಫೀಮೇಲ್ ಸ್ಕೆಲಿಟನ್ ಇವ್ರಿಗೆ ಸಿಕ್ತು. ಅಪ್ರಾಕ್ಸಿಮೇಟ್ಲಿ 4500 ವರ್ಷ ಹಿಂದಿಂದದು. ಇದರಲ್ಲಿ ಈ ಆರ್ಯನ್ ಮೈಗ್ರೇಷನ್ ಥಿಯರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಕಾಂಟ್ರಡಿಕ್ಷನ್ ಸಿಕ್ತು. ಎಲ್ಲ ವಿಷಯಕ್ಕೂ ಕಾಂಟ್ರಡಿಕ್ಟ್ ಆಗಿಲ್ಲ, ಕೆಲವು ವಿಷಯ ಕಾಂಟ್ರಡಿಕ್ಟ್ ಆಯಿತು. ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಬರೀ ಈ ವೇದ ಮತ್ತು ಸಂಸ್ಕೃತ್ ಮಾತ್ರ ಅಲ್ಲ, ಅಗ್ರಿಕಲ್ಚರ್ ಕೂಡ ಹೊರಗಡೆಯಿಂದನೇ ಬಂದಿರ್ಬೋದು ಅನ್ನೋ ಒಂದು ಪಾಸಿಬಿಲಿಟಿ ಇತ್ತು. ಇವಾಗ ಗೊತ್ತಾಗಿರೋದು ಏನಂತ ಹೇಳಿದ್ರೆ ಅಗ್ರಿಕಲ್ಚರ್ ವಾಸ್ ಆಲ್ರೆಡಿ ನೇಟಿವ್ ಟು ಇಂಡಿಯಾ, ಇದು ಹೊರಗಡೆಯಿಂದ ಬಂದಿರೋದಲ್ಲ ಅಂತ. ಅಲ್ಲಿ ಸಿಕ್ಕಿರುವಂಥ ಆ ಒಂದು ಸ್ಯಾಂಪಲ್ ಇದೆಯಲ್ಲ ರಾಖಿಗಡಿಯಲ್ಲಿ, ಅದ್ರ ಮೇಲೆ ನಾವು 100% ಡಿಪೆಂಡೆಂಟ್ ಆಗೋದು ಸರಿಯಲ್ಲ ಅಂತ ಕೆಲವರು ಹೇಳ್ತಾರೆ. ಯಾಕಂದರೆ ವೆದರ್ ಕಂಡೀಷನ್ಸ್ ತುಂಬ ಹಾಳಾಗಿದೆ, DNA ಸ್ಯಾಂಪಲ್ ಕರೆಕ್ಟಾಗಿ ಸಿಗಲ್ಲ ಅಂತ. ಬಟ್ ವಾಟ್ ಎವರ್ ಇಟ್ ಈಸ್, ಕಾಂಟ್ರವರ್ಷಿಯಲ್ ಆಗಿದೆ, ಎಲ್ಲರೂ ಇದನ್ನು ಒಪ್ಕೋತಾ ಇಲ್ಲ. ಈ ಸೈಂಟಿಸ್ಟ್ಸ್ DNA ಸ್ಯಾಂಪಲಿಂದ ಒಂದು ಕೆಲವು ರಿಸಲ್ಟ್ಸ್ ತೊಗೊಂಡ್ಬರ್ತಾರೆ. ಈ ರಿಸಲ್ಟಿಂದ ಸ್ವಲ್ಪ ಅನಾಲಿಸಿಸ್ ಮಾಡಿಬಿಟ್ಟು ಅವ್ರು ರಿಪೋರ್ಟ್ ಕೊಡ್ತಾರೆ. ಅವರು ಸುಳ್ಳು ಹೇಳ್ತಾರೆ ಅಥವಾ ತಪ್ಪು ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ನಾವು ಹೇಳೋದಕ್ಕಾಗಲ್ಲ. ಯಾಕಂದರೆ ಅವ್ರು ಸೈಂಟಿಸ್ಟ್ಸ್, ಅದನ್ನು ಬೇರೆ ಸೈಂಟಿಸ್ಟ್ ಅವರು ನೋಡ್ತಾರೆ, ಅವ್ರು ಅಪ್ರೂವ್ ಮಾಡ್ತಾರೆ. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಅವ್ರಿಗೆ ಮೆಟೀರಿಯಲ್ಸ್ ಕೊಡ್ತಾರೆ. ಆ ಮೆಟೀರಿಯಲ್ DNA ಸ್ಯಾಂಪಲಿಂದ ಇವ್ರು ಕೆಲವು ಅನಾಲಿಸಿಸ್ ಮಾಡ್ತಾರೆ. ಇವಾಗ ಲಿಟ್ರೇಚರ್, ಲ್ಯಾಂಗ್ವೇಜ್, ಸೋಷಿಯಲ್ ಆಂಥ್ರೋಪಾಲಜಿ, ಹಿಸ್ಟ್ರಿ ಇದನ್ನೆಲ್ಲ ನಾವು ತೊಗೊಂಡ್ಬಿಟ್ಟು ಇಷ್ಟರಲ್ಲಿ ಏನೇನು ಪ್ರೂಫ್ ಸಿಗ್ತಾ ಇದೆ ಅದನ್ನು ತೊಗೊಂಡ್ಬಿಟ್ಟು ಈ DNA ರಿಸಲ್ಟ್ ಥಿಯರಿ ಜೊತೆ ಮ್ಯಾಚ್ ಮಾಡಿದಾಗ ಅದು ಒಂದಕ್ಕೊಂದು ಹೊಂದಬೇಕಾಗತ್ತೆ. ಯಾಕಂದರೆ ಇಷ್ಟೊಂದು ಬೇರೆ ಬೇರೆ ಫೀಲ್ಡಲ್ಲಿ ಥಿಯರೀಸ್ ಸುಳ್ಳಾಗಿರೋದಕ್ಕೆ ಚಾನ್ಸ್ ಇಲ್ಲ, ಈ ಕಡೆ DNA ರಿಪೋರ್ಟ್ ತಪ್ಪಾಗಿರೋದಕ್ಕೂ ಚಾನ್ಸ್ ಇಲ್ಲ. ಇಬ್ಬರು ಸೇರ್ಕೊಂಡ್ಬಿಟ್ಟು ದೇ ಶುಡ್ ಕಮ್ ಟು ಅ ಕನ್ಕ್ಲೂಷನ್. ಆದರೆ ಇಂಡಿಯಾದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ದರ್ ಈಸ್ ಹೆವಿ ಪೊಲಿಟಿಕಲ್ ಪ್ರೆಷರ್. ಸೊ ಈ ಆರ್ಯನ್ ಥಿಯರಿ ಅವ್ರು ಹೊರಗಡೆಯಿಂದ ಬಂದಿದ್ದಾರೆ ಅನ್ನೋ ಒಂದು ಥಿಯರಿ, ಇದನ್ನ ಡಿಸ್ಪ್ರೂವ್ ಮಾಡೋದಕ್ಕೆ ಅಥವಾ ಅಟ್ಲೀಸ್ಟ್ ಈ ವೇದ ಸಂಸ್ಕೃತ ಎಲ್ಲ ಇಲ್ಲೇ ಇತ್ತು, ಅದಾದ್ಮೇಲೆ ಅವರು ಬಂದರು, ಇದನ್ನ ಪ್ರೂವ್ ಮಾಡೋದಕ್ಕೆ ತುಂಬ ಜನ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ನನಗೆ ಯಾಕೆ ಅನಿಸ್ತಾ ಇದೆ. ಇಟ್ ಈಸ್ ಬಿಕಾಸ್ ಆಫ್ ಕೆಳದಿ ಎಕ್ಸ್ಕವೇಷನ್. ತಮಿಳ್ನಾಡಲ್ಲಿ ಕೆಳದಿ ಅನ್ನೋ ಒಂದು ಜಾಗದಲ್ಲಿ ಎಕ್ಸ್ಕವೇಷನ್ ಆಯಿತು. ಈ ರಾಖಿಗಡಿ ಅನ್ನೋ ಒಂದು ಜಾಗದಲ್ಲಿ ಆಯ್ತಲ್ಲ, ಅದೇ ಥರ ಆಯಿತು. ಆದರೆ ಇದೆರಡರಲ್ಲೂ ವಾಟ್ ಈಸ್ ದ ಡಿಫ್ರೆನ್ಸ್? ಎರಡು ಮೇಜರ್ ಡಿಫ್ರೆನ್ಸ್ ನಮಗೆ ಕಂಡು ಬರುತ್ತೆ. ಒಂದು, ಈ ರಾಖಿಗಡಿ ಸೈಂಟಿಸ್ಟ್ ಇದ್ದಾರಲ್ಲ, ಅವರು ಈ ಯೂಟ್ಯೂಬಲ್ಲಿ
ಈ ಮನುವಾದಿ ಚಾನೆಲ್ಸ್ ಇದೆಯಲ್ಲ ಅದರಲ್ಲಿ ಬಂದು ಅದರಲ್ಲಿ ತುಂಬಾ ಇಂಟರ್ವ್ಯೂ ಕೊಟ್ಬಿಟ್ಟು ನಾವು ವೇದ ಮತ್ತೆ ಸಂಸ್ಕೃತ ಹೊರಗಡೆಯಿಂದ ಬಂದಿಲ್ಲ ಅಂತ ಪ್ರೂವ್ ಮಾಡ್ತೀವಿ ಅನ್ನೋ ತರ ಮಾತಾಡ್ತಾರೆ. ತಕ್ಕ ಮಟ್ಟಿಗೆ ಅದು ಆಲ್ರೆಡಿ ಪ್ರೂವ್ ಆಗಿದೆ ಅಂತಾನು ಮಾತಾಡ್ತಾರೆ. ಯಾವ್ಯಾವ ಜನರ ಜೊತೆ ಅವ್ರು ಅಸೋಸಿಯೇಟ್ ಆಗಿದ್ದಾರೆ, ಯಾವ್ಯಾವ ಒಂದು ಸ್ಟೇಜ್ ಅಲ್ಲಿ ಅವ್ರು ಕಾಣಿಸ್ಕೋತಾರೆ, ನ್ಯೂಟ್ರಲ್ ಸೈಂಟಿಸ್ಟ್ ತರ ಕಾಣಿಸ್ಕೊಳ್ಳಲ್ಲ. ಬಟ್ ಎನಿವೇಸ್ ಇದ್ರ ಬೇಸಿಸ್ ಮೇಲೆ ಎಲಿಗೇಷನ್ ಹಾಕೋದಕ್ಕಾಗಲ್ಲ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈ ಕೆಳದಿ ಎಕ್ಸ್ಕವೇಷನ್ ಆಯ್ತಲ್ಲ, ಆ ಎಕ್ಸ್ಕವೇಷನ್ ಆಗಿ 2 ವರ್ಷದಲ್ಲಿ ಗವರ್ಮೆಂಟ್ ಅದನ್ನ ಸ್ಟಾಪ್ ಮಾಡಿಬಿಡ್ತು. ಈ ರಾಖಿ ಗಡಿಯಲ್ಲಿ ಫುಲ್ ಸಪೋರ್ಟ್, ಈ ತಮಿಳ್ನಾಡಲ್ಲಿ ಸಪೋರ್ಟೇ ಮಾಡ್ತಾ ಇಲ್ಲ. ಯಾಕೆ ಈ ತರ ಆಗ್ತಾ ಇದೆ? ತಮಿಳ್ನಾಡಲ್ಲಿ ಆ ತರ ಏನ್ ಸಿಕ್ಕಿದೆ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಕೆಳದಿ ಎಕ್ಸ್ಕವೇಷನ್ ಅಲ್ಲಿ ಸಿಕ್ಕಿರುವಂತ ಪ್ರೂಫ್ ದೇ ಆರ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಎಷ್ಟು ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ನಮ್ಮ ಹಿಸ್ಟ್ರಿ ಬುಕ್ಸ್ ಅನ್ನೇ ಚೇಂಜ್ ಮಾಡೋ ತರ ಇಂಟ್ರೆಸ್ಟಿಂಗ್ ಇದೆ. 600 BC ಟೈಮಲ್ಲಿ ಅಲ್ಲಿ ಕಂಡು ಬರುವಂತ ಸಿವಿಲೈಸೇಷನ್, ಇಟ್ಸ್ ಅನ್ ಅಮೇಸಿಂಗ್ ಸಿವಿಲೈಸೇಷನ್. ಅಂದ್ರೆ ಇಲ್ಲಿವರೆಗೆ ಆರ್ಯನ್ಸೇ ನಮಗೆ ನಾಲೆಜ್ ಕೊಟ್ಟಿರೋದು, ಆರ್ಯನ್ಸೇ ನಮಗೆ ಸಿವಿಲೈಸೇಷನ್ ಕೊಟ್ಟಿರೋದು, ಈ ರೀತಿ ಮಾತಾಡ್ತಿದ್ರು. ಇವಾಗ ಸಿಕ್ಕಿರೋ ಪ್ರೂಫ್ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿದ್ರೆ, ಅವ್ರದ್ದು ಏನು ಸಿವಿಲೈಸೇಷನ್ ಇತ್ತೋ ಅದಕ್ಕಿಂತ ಬೆಟರ್ ಸಿವಿಲೈಸೇಷನ್ ನಮ್ದಿತ್ತು ಅಂತ. ಅಂದರೆ ಡ್ರವಿಡಿಯನ್ಸ್ ಅವರು ಆರ್ಯನ್ ಸಿವಿಲೈಸೇಷನ್ ಮೇಲೆ ಡಿಪೆಂಡ್ ಆಗಿಲ್ಲಾಗಿತ್ತು. ಅದರಲ್ಲಿ ಏನೇನು ಸಿಕ್ತು ಅಂತ ಹೇಳಿದ್ರೆ, ಗವರ್ಮೆಂಟ್ ಅಲ್ಲಿ ಆರ್ಕಿಯಾಲಜಿಸ್ಟ್ನೆಲ್ಲ ಟ್ರಾನ್ಸ್ಫರ್ ಮಾಡಿಬಿಡ್ತು. ಆ ಟೈಮಲ್ಲಿ 600 BC ಟೈಮಲ್ಲಿ ಸಿಕ್ಕಾಪಟ್ಟೆ ಲಕ್ಸುರಿಯಸ್ ಐಟಮ್ಸ್ ಕೂಡ ಅಲ್ಲಿ ಯೂಸ್ ಮಾಡ್ತಾ ಇದ್ರು. ಬೇಸಿಕ್ ಐಟಮ್ಸ್ ಅಲ್ಲ, ರಾಯಲ್ ಲೈಫ್ ಇತ್ತು ಅವಾಗ ಅವ್ರದ್ದು. ಇವತ್ತು ಇಂಡಿಯಾದಲ್ಲಿ ಕೆಲವು ಪಾರ್ಟ್ಸ್ ಆಫ್ ಇಂಡಿಯಾದಲ್ಲಿ ಯಾವ ರೀತಿ ಈ ಹಳ್ಳಿಗಳಲ್ಲಿ ಕೆಲವುದು ಕ್ರಾಫ್ಟ್ಸ್ ಎಲ್ಲ ಮಾಡ್ತಾರಲ್ಲ, ಆ ಥರ ಅವರು 600 BC ಟೈಮಲ್ಲೂ ಮಾಡ್ತಾ ಇದ್ರು. ಗೋಲ್ಡ್ ಬಾರ್ಸು ಸಿಕ್ಕಿದೆ, ಮತ್ತೆ ರೋಮನ್ಸ್ ಜೊತೆ ಟ್ರೇಡ್ ಬೇರೆ ಮಾಡ್ತಾ ಇದ್ರು ಅನ್ನೋ ಒಂದು ಪ್ರೂಫು ಸಿಕ್ಕಿದೆ. ಇಟ್ ಈಸ್ ಎ ಸೆಕ್ಯುಲರ್ ಸಿವಿಲೈಸೇಷನ್ ಅಂತ ಆರ್ಕಿಯಾಲಜಿಸ್ಟ್ ಹೇಳಿದ್ರು. ಅಂದ್ರೆ ಆ ಟೈಮಲ್ಲಿ ಈ ದೇವರು ಅನ್ನೋ ಕಾನ್ಸೆಪ್ಟ್ ಡಾಮಿನೇಟ್ ಮಾಡ್ತಾ ಇರಲಿಲ್ಲ. ಹರಪ್ಪನ್ ಸಿವಿಲೈಸೇಷನ್ ಅಲ್ಲೂ ಟೆಂಪಲ್ಸ್ ಇಲ್ಲ, ಅದು ಒಂದು ಸೆಕ್ಯುಲರ್ ಸಿವಿಲೈಸೇಷನ್. ಈ ತಮಿಳ್ನಾಡಲ್ಲಿ ಸಿಕ್ಕಿರೋದು ಸೆಕ್ಯುಲರ್ ಸಿವಿಲೈಸೇಷನ್. ಇದೆರಡೂ ಸೆಕ್ಯುಲರ್ ಆಗಿದೆ. ಈ ವೇದಿಕ್ ಸಿವಿಲೈಸೇಷನ್ ಮಾತ್ರ ಒಂಥರ ರಿಲಿಜಿಯಸ್ ಸಿವಿಲೈಸೇಷನ್ ಆಯಿತು. ಹರಪ್ಪನ್ ಸಿವಿಲೈಸೇಷನ್ ಸೆಕ್ಯುಲರ್ ಸಿವಿಲೈಸೇಷನ್, ಮತ್ತೆ ತಮಿಳ್ನಾಡಲ್ಲಿ ಈ ಕೆಳದಿನೂ ಸೆಕ್ಯುಲರ್ ಸಿವಿಲೈಸೇಷನ್ ಅಂತ ಗೊತ್ತಾದ ಕೂಡಲೇ ಎಲ್ಲಿ ನೋಡಿದ್ರು ರಾಖಿ ಗಡಿನೇ ಯೂಟ್ಯೂಬಲ್ಲೆಲ್ಲ ಹೈಲೈಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನಮ್ಮ ಹಿಸ್ಟ್ರಿ ಸಬ್ಜೆಕ್ಟ್ಸ್ ಅಲ್ಲಿ ಚೇಂಜ್ ಆಗುವಂಥ ಒಂದು ಸಿವಿಲೈಸೇಷನ್ ತಮಿಳ್ನಾಡಲ್ಲಿ ಇದೆ. ಸೌತ್ ಇಂಡಿಯನ್ಸ್ಗೂ ಇಟ್ಸ್ ಎ ರಿಯಲಿ ಗುಡ್ ನ್ಯೂಸ್. ಆದರೆ ಸ್ಪೆಸಿಫಿಕಲಿ ತಮಿಳಿಯನ್ಸ್ಗೆ ದೇ ಕ್ಯಾನ್ ಬಿ ವೆರಿ ಪ್ರೌಡ್ ಆಫ್ ದಿಸ್. ಇವಾಗ ಈ ಥರ ಏನಾದರೂ ಸಿಕ್ಕಿದಾಗ ಅದನ್ನು ಲಿಟ್ರೇಚರ್ಗೆ ಹೋಲಿಸ್ತಾರೆ, ಹಿಸ್ಟ್ರಿಗೆ ಹೋಲಿಸ್ತಾರೆ. ಈ ಸಂಗಮ್ ಲಿಟ್ರೇಚರ್ ಅಂತ ತಮಿಳ್ನಾಡಲ್ಲಿ ಏನಿದೆಯೋ ಅದಕ್ಕೆ ಮತ್ತೆ ಪ್ರೂಫ್ ಸಿಕ್ಕಿದೆಯಲ್ಲ ಅದಕ್ಕೆ ಮ್ಯಾಚ್ ಆಗುತ್ತೆ. ತಮಿಳ್ನಾಡು ಗೌರ್ಮೆಂಟ್ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಆ ಒಂದು ಎಕ್ಸ್ಕವೇಷನ್ ಮೋಸ್ಟ್ಲಿ ಕಂಟಿನ್ಯೂ ಮಾಡೋದಕ್ಕೆ ಹೇಳಿದೆ. ಆದರೆ ಆರ್ಕಿಯಾಲಜಿಸ್ಟ್ಸ್ಗೆ ನಿಜವಾಗ್ಲೂ ಸಪೋರ್ಟ್ ಸಿಗ್ತಾ ಇದೆಯಾ, ಅಥವಾ ಅವ್ರಿಗೇನಾದರೂ ಇದೇ ರೀತಿ ಪ್ರೂವ್ ಮಾಡಬೇಕು ಅದೇ ರೀತಿ ಪ್ರೂವ್ ಮಾಡಬೇಕು ಅನ್ನೋ ಒಂದು ಪ್ರೆಷರ್ ಬರುತ್ತಾ? ಯಾವುದಾದ್ರೂ ಒಂದು ಸೈಂಟಿಫಿಕ್ ಎವಿಡೆನ್ಸ್ ಇದ್ದರೆ ಅದನ್ನು ನಾವು ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಇವಾಗ ಒಂದು 10 ಎವಿಡೆನ್ಸ್ ಸಿಕ್ಕಿದ್ರೆ ಅದರಲ್ಲಿ ಒಂದು 8 ವಿರುದ್ಧವಾಗಿದ್ಬಿಟ್ಟು ಒಂದು 2 ಫಾರ್ ಆಗಿದ್ರೆ, ಆ 8 ಮುಚ್ಚಿಟ್ಬಿಟ್ಟು 2 ಫಾರ್ ಆಗಿರೋದನ್ನೇ ತನ್ನ ಹೈಲೈಟ್ ಮಾಡಿಬಿಟ್ಟು ಏನಾದರೂ ಪ್ರೂವ್ ಮಾಡಿಬಿಟ್ರೆ ಈ ಥರ ಎಲ್ಲ ಕೇಸಸ್ ಆಗೋ ಚಾನ್ಸ್ ಇರುತ್ತೆ. ಇಡೀ ಜಗತ್ತಿನ ಇಂಪಾರ್ಟೆಂಟ್ ಹಿಸ್ಟೋರಿಯನ್ಸ್ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಈ 2014ಕ್ಕಿಂತ ಮೊದಲು ಏನು ನಂಬ್ತಾ ಇದ್ರು, ಆಲ್ ಆಫ್ ಎ ಸಡನ್ ಈ ರಾಖಿ ಗಡಿ ಅನ್ನೋ ಒಂದು ಎಕ್ಸ್ಕವೇಷನ್ ಇಂದ ಎಂಟೈರ್ ಥಿಯರಿನೇ ಜಗತ್ತು ಏನು ತಿಳ್ಕೊಂಡಿದ್ಯೋ ಅದನ್ನ ಕಂಪ್ಲೀಟ್ ಆಗಿ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ತಮಿಳಿಯನ್ ಎಕ್ಸ್ಕವೇಷನ್ನ ಆದಷ್ಟು ಸಪ್ರೆಸ್ ಮಾಡ್ತಾ ಇದ್ದಾರೆ. ಇದ್ರ ಹಿಂದೆ ಯಾರಿದ್ದಾರೆ, ಇವ್ರು ಯಾಕೆ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ನಾನೇನು ಜಾಸ್ತಿ ಡಿಸ್ಕಷನ್ ಮಾಡೋದಕ್ಕೆ ಹೋಗೋದಿಲ್ಲ. ಇನ್ಫ್ಯಾಕ್ಟ್ ಇಲ್ಲಿವರೆಗೆ ನಾನು ಹೇಳಿರೋದು ಕೂಡ ಎಷ್ಟೊಂದು ನನ್ನ ಪರ್ಸ್ಪೆಕ್ಟಿವ್, ಅದು ನಿಮಗೆ ಎಲ್ಲದೂ ನಂಬಲೇಬೇಕು ಅಂತಿಲ್ಲ. ನೀವೇ ಅದನ್ನು ಓದ್ಬಿಟ್ಟು ಗೂಗಲ್ ಸರ್ಚ್ ಮಾಡಿಬಿಟ್ಟು ಫಾರ್ ಆಗಿ ಅಗೇನ್ಸ್ಟ್ ಆಗಿ ಎಲ್ಲದೂ ನೋಡ್ಕೊಂಡ್ಬಿಟ್ಟು ನೀವೇ ಡಿಸೈಡ್ ಮಾಡಿ. ನಮ್ಮ ಹಿಸ್ಟ್ರಿ ಏನು ಅಂತ ಬೇರೆಯವ್ರು ನಮಗೆ ಹೇಳಬೇಕಾಗಿಲ್ಲ. ನಾವು ವಾಟ್ಸಪ್ ಡಿಸ್ಕಷನಲ್ಲಿ ಯಾವುದೋ ಒಂದು ಫಾರ್ವರ್ಡ್ ಬಂದುಬಿಡ್ತು, ಯಾವುದೋ ಒಂದು ವೀಡಿಯೋ ಕ್ಲಿಪ್ಪನ್ನೆಲ್ಲ ನಂಬಬೇಕಾಗಿಲ್ಲ. ಹಿಸ್ಟ್ರಿ ಓದ್ಬಿಟ್ಟು ಲಿಟ್ರೇಚರು ಓದ್ಬಿಟ್ಟು ಅದು ಮತ್ತು ಸೈಂಟಿಫಿಕ್ ಎವಿಡೆನ್ಸ್ ಎಲ್ಲ ಜೊತೆಗೆ ಸರಿಯಾಗಿ ಕೂತ್ರೆ ಮಾತ್ರ ಇಟ್ ಮೇಕ್ ಸೆನ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೆಟ್ ಮಿ ನೋ ಬೈ ಹಿಡಿಂಗ್ ದಟ್ ಥಮ್ಸ್ ಅಪ್. ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಅಗೇನ್. ಟೇಕ್ ಕೇರ್.